ಅಂದ್ರೆ GDP-ನಲ್ಲಿ ಉತ್ಪಾದನೆಯಲ್ಲಿ ಆರ್ಥಿಕವಾಗಿ ಶಕ್ತಿ ಬೆಳೆಸ್ಕೊಳ್ಳೋದೆಲ್ಲ. ಆದ್ರೆ ಆ ದುಡ್ಡು ಬಡವರು ಬರ್ತಾ ಇಲ್ಲ. ದುಡ್ಡು ಒಂದು 100-120 ಜನ ಅವರೇ ಇಡೀ ದೇಶದಲ್ಲಿ 140 ಕೋಟಿ ಜನದಲ್ಲಿ. ಆ ದುಡ್ಡೆಲ್ಲ ಅವರು ಹೋಯ್ತಾ ಇದೆ. ಅದನ್ನು ಹೆಂಗ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂದ್ರೆ ನೀವು ತೀರ್ಮಾನ ಮಾಡ್ಬೇಕಂತ. ಬಿಗಿಯಾದಂತ ಒಂದು ಆಡಳಿತ ಕೊಡ್ತಕ್ಕಂಥ ಒಂದು ತರದೇ ಇದ್ರೆ ಉಪಯೋಗ ಬರಲ್ಲ. ಅದಕ್ಕೋಸ್ಕರವಾಗಿ ಇದು ಕೊನೆಯ ಒಂದು ಹೋರಾಟ ಮಾಡ್ತೀನಿ, ಬಿಟ್ಟುಕೊಡಲ್ಲ. ನಾನೇನು ಹೆದರ್ಕೊಂಡು ಹೋಗಲ್ಲ. ನೀವು ಶಕ್ತಿ ಕೊಟ್ಟಿದ್ದೀರಿ, ನಿಮ್ಮ ಶಕ್ತಿ ಇಟ್ಕೊಂಡೆ ಇವತ್ತು ಒಂದು ಕೊನೆಯ ಒಂದು ಹೋರಾಟ ಜನಗಳನ್ನ ಬದಲಾವಣೆ ಮಾಡಕ್ ಸಾಧ್ಯ, ಮಾಡಕ್ ಟ್ರೈ ಮಾಡ್ತೀನಿ, ಸರಿಪಡಿಸ್ಕೊಳಕ್ ಅವ್ರ ಬದುಕಿಗೋಸ್ಕರವಾಗಿ. ಇದನ್ನ ನಿಮ್ ಮುಂದೆ ಇವತ್ತು ಯಾಕೆ ಮನಸ್ಸು ಬಿಟ್ಟು ಮಾತಾಡ್ತಾ ಇದ್ದೀನಿ? ನನಗೆ ನಂಬಿಕೆ. ಆಮೇಲೆ ನಾನು ತಿನ್ನೋದೆರಡೋ ತನ್ನಕ್ಕೆ ನನಗೆ ಕಷ್ಟಪಡಲೇಬೇಕಾಗಿಲ್ಲ, ಶ್ರಮ ಪಡಬೇಕಾಗಿಲ್ಲ, ದೇಶ ದಂಡ ಕೊಟ್ಕೋಬೇಕಾಗಿಲ್ಲ. ಬದುಕೋದಕ್ಕೆ ನನಗೇನು ಸಮಸ್ಯೆ ಇಲ್ಲ. ನನಗೇನು ದೊಡ್ಡ ಆಸ್ತಿವಂತ ಏನಲ್ಲ. ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ನಾನು ಸಿನಿಮಾ ಚಿತ್ರರಂಗದಲ್ಲಿ ಸಂಪಾದನೆ ಮಾಡಿದಂಥ ದುಡ್ಡಲ್ಲಿ ಕೇತನಹಳ್ಳಿದ್ರೆ ಭೂಮಿ ಖರೀದಿ ಮಾಡಿದ್ದು. ಅದಾದ ಮೇಲೆ ನಾನು ಯಾವುದೇ ರೀತಿಯ ರಾಜಕಾರಣಕ್ಕೆ ಬಂದ ಮೇಲೆ ಆಸ್ತಿ ಯಾವುದೂ ಮಾಡೋಕ್ಕೆ ಹೋಗಲಿಲ್ಲ. ನಾನು ಆ ರೀತಿ ಬದುಕಿದ್ದೇನೆ. ಆದ್ರೆ ಒಂದು ನಮ್ಮನ್ನು ಬದುಕಿಸಿರೋರು ಇಂಥ ಪರಿಸ್ಥಿತಿಯಲ್ಲಿ ಹೋರಾಟದಲ್ಲಿ ಇನ್ನೂ ಉಳಿಸ್ಕೊಂಡಿರೋರು ನೀವುಗಳೇ. ನಮ್ಮ ಹಳ್ಳಿ ಜನ ನಮ್ಮನ್ನು ಉಳಿಸ್ಕೊಂಡಿದ್ದೀರಿ, ಪೇಟೆ ಜನ ಉಳಿಸ್ಕೊಂಡಿಲ್ಲ ನಮ್ಮನ್ನ. ಈಗ ಅವ್ರಿಗೆ ಬೇಕಿಲ್ಲ. ಹಳ್ಳಿ ಜನರ ಬದುಕು ಗೊತ್ತಿಲ್ಲ. ಇವತ್ತು ಬಹಳ ಜನಕ್ಕೆ ಗೊತ್ತಿಲ್ಲ ಅದು ಹಳ್ಳಿ ಜನರ ಬದುಕೇನಿದೆ ಅಂತ. ಅದಕ್ಕೋಸ್ಕರ ನಮ್ಮ ಹಳ್ಳಿ ಜನಗಳಿಗೆ ಈಗಲೂ ಮನವಿ ಮಾಡ್ತೇನೆ, ಈ 500, 1000, 2000ಕ್ಕೆ ಮಾರು ಹೋಗ್ಬೇಡಿ. ಶಾಶ್ವತವಾದ ಬದುಕನ್ನ ಯಾವ ರೀತಿ ತರಬೇಕು ಅಂತ ಹೇಳಿ ಒಂದು ಸವಾಲು ಸ್ವೀಕಾರ ಮಾಡಿಬಿಟ್ಟಿದ್ದೇವೆ. 5 ವರ್ಷದ ಸರ್ಕಾರ ಸಾಕು ನನಗೆ. ನಾನು 25 ವರ್ಷದ ಸರ್ಕಾರ ಕೇಳಲ್ಲ. 5 ವರ್ಷದಲ್ಲಿ ನಮ್ಮ ರಾಜ್ಯದ ನಿಮ್ಮ ಸಂಪತ್ತದು, ನಿಮ್ಮ ಸಂಪತ್ತನ್ನು ಯಾವ ರೀತಿ ಪ್ರತಿ ಬಡ ಕುಟುಂಬ, ಅದು ದಲಿತರಲ್ಲಿ ಇವತ್ತು ಯಾವುದೇ ಸಣ್ಣ ಪುಟ್ಟ ಸಮಾಜಗಳಿರಲಿ, ಬದುಕಲಿಕ್ಕೆ ದಾರಿ ತರಲಿಕ್ಕೆ ಬೇಕಾದಷ್ಟು ಅವಕಾಶ ಇದೆ. ಅದಕ್ಕೆ ನಾನು ಹೋರಾಟ ಇರೋದು. ಇಲ್ಲದೆ ನಾನು ಯಾವತ್ತೂ ರಾಜಕೀಯ ಬಿಟ್ಬಿಡಬೇಕು. 2018ರಲ್ಲೇ ಬಿಡಬೇಕು ಅಂತ ಇದ್ದೆ ನಾನು, ರಾಜಕೀಯ ಬೇಡ ಅಂತ. ಲಕ್ಷಾಂತರ ಜನ ಕಾರ್ಯಕರ್ತರು ಈ ಪಕ್ಷ ಕಟ್ಟವ್ರೆ. ಆ ಕಾರ್ಯಕರ್ತರಿಗೆ ನಾನು ಮೋಸ ಮಾಡಬಾರದು, ಅನ್ಯಾಯ ಮಾಡಬಾರದು ಅಂತೇಳಿ ಮುಂದುವರೆದಿದ್ದೀನಿ. ಇದರಿಂದ ನಾನು ಸಂಪಾದನೆ ಮಾಡೋದು ಏನಿಲ್ಲ ರಾಜಕಾರಣದಲ್ಲಿ. ಇದರಿಂದ ನನಗಿನ್ನೂ ದೊಡ್ಡ ತಲೆನೋವೆ ಅನುಭವಿಸ್ತಾ ಇದ್ದೀನಿ. ಆದರೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ತರಲ್ಲ. ನಿಮ್ಮ ಪ್ರೀತಿ ವಿಶ್ವಾಸವೇ ನನ್ನ ಹೋರಾಟಕ್ಕೆ ಶಕ್ತಿ. ನನ್ನ ಬಗ್ಗೆ ಅನುಮಾನ ಪಡಬೇಡಿ. ಭಾಳ ಜನ ಅಪ್ರಚಾರಗಳು ಮಾಡ್ಬೋದು. ಆ ಅಪಪ್ರಚಾರಕ್ಕೆ ಬಲಿಯಾಗಿ ಪ್ರಾಮಾಣಿಕತೆಯಿಂದ ಇರತಕ್ಕಂಥವ್ರು ಸಿಗದೆ ಈ ದೇಶದಲ್ಲಿ, ಇವತ್ತು ರಾಜ್ಯದಲ್ಲಿ ಬೆರಳೆಣಿಕೆ ಜನ ಸಿಗ್ಬೋದು ನಿಮಗೆ. ಆ ಪ್ರಾಮಾಣಿಕರನ್ನ ಗುರುತಿಸ್ತಕ್ಕಂಥದ್ದಕ್ಕೆ ಇವತ್ತೇನು ನೀವು ತೀರ್ಮಾನ ತಗೊಂಡ್ರಿ, ಆ ತೀರ್ಮಾನಗಳು ಮುಂದುವರಿಸಿ ನಿಮಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಶುಭ ಹಾರೈಸಿ ನಮ್ಮ ಪಂಚಾಯಿತಿ ಸದಸ್ಯರುಗಳಿಗೆ, ಪಂಚಾಯಿತಿಯ ಎಲ್ಲ ಹಳ್ಳಿಗಳ ಒಂದು ಅಭಿವೃದ್ಧಿಗಳು ಏನಾಗಬೇಕು, ನನ್ನ ಕಡೆಯಿಂದ ಏನು ನಿಮಗೆ ಸಹಕಾರ ಕೊಡಬೇಕು, ಸಹಕಾರ ಕೊಡ್ತೀನಿ. ನನಗೇನು ಕಾಂಗ್ರೆಸ್ಸು, BJP ದಳ ಪ್ರಶ್ನೆ ಇಲ್ಲ. ಒಟ್ಟಾರೆ ಸಮಗ್ರ ಊರಿನ ಅಭಿವೃದ್ಧಿ ಆಗಬೇಕು, ಅದು ನನ್ನ ರಾಜಕಾರಣ ಅಷ್ಟೆ. ಅದಕ್ಕೆಲ್ಲ ಒಟ್ಟಾಗಿ ಸೇರಿ ಕೆಲಸ ಮಾಡಿ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಶುಭ ಹಾರೈಸಿ 1 ಮಾತು ಮುಗಿಸ್ತೇನೆ. ಜೈ ಜೈ ಕನ್ನಡ.